ಸೊ ನಾನು ಒಂದೆರಡು ಫೋಟೋವನ್ನು ಕ್ರಿಯೇಟ್ ಮಾಡಿದ್ದೇನೆ. ಈ ಥರದ ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ. ಸೊ ನೀವು ಕೂಡ ಈ ಥರದ ಫೋಟೋವನ್ನು ಕ್ರಿಯೇಟ್ ಮಾಡ್ಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ChatGPT ಓಪನ್ ಮಾಡಿ, ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫೋಟೋ ಆ್ಯಡ್ ಮಾಡಿ. ಇಲ್ಲಿ ನೀವು ಫಾಂಟ್ ಆ್ಯಡ್ ಮಾಡಿ, ನೇಮ್ ಇದೆಯಲ್ಲ ಶ್ಯಾಡೋ ಅಂತ, ಸೊ ಅದನ್ನು ನೀವು ಚೇಂಜ್ ಮಾಡಿ, ನಿಮ್ಮ ನೇಮ್ ಆ್ಯಡ್ ಮಾಡಿ, ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ನನಗೆ ChatGPT ಈ ರೀತಿಯ ಫೋಟೋ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನಲ್ಲಿ. ಫೋಟೋವನ್ನು ಸೇವ್ ಮಾಡೋಣ. ಕೆಳಗಡೆ ಸೇವ್ ಆಪ್ಷನ್ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ನಾವು ಫೋಟೋವನ್ನು ಆ್ಯಡ್ ಮಾಡೋಣ. ಸೇಮ್ ಇದೇ ಫೋಟೋವನ್ನು ನಾನು ಆ್ಯಡ್ ಮಾಡ್ತೇನೆ. ಇಲ್ಲಿ ಪ್ರಾಂಪ್ಟನ್ನು ಚೇಂಜ್ ಮಾಡೋಣ. ನೇಮ್ ಇದೆಯಲ್ಲ, ಸೊ ಇಲ್ಲಿ ಮೊದಲು ನಿಮ್ಮ ನೇಮ್ ಚೇಂಜ್ ಮಾಡ್ಕೊಳ್ಳಿ. ನಂತರ ಸೊ ಇಲ್ಲಿ ಟೆಕ್ಸ್ಟ್ ಆದ ಮೇಲೆ ಇಲ್ಲಿ ಟೆಕ್ಸ್ಟ್ ವಿತ್ ಲೈಟಿಂಗ್ ಡಿಸೈನ್ ಅಂತ ಟೈಪ್ ಮಾಡಿ. ವಿತ್ ಲೈಟಿಂಗ್ ಡಿಸೈನ್, ಸೊ ಈ 3 ಶಬ್ದವನ್ನು ಆ್ಯಡ್ ಮಾಡಿ, ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡೋಣ ಯಾವ ರೀತಿ ನನಗೆ ChatGPT ಫೋಟೋ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ. ಸೊ ನೋಡ್ಬೋದು ChatGPT ನಮಗೆ ಫೋಟೋ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಮೇಲ್ಗಡೆ ಫೋಟೋ ನೋಡ್ಬೋದು ಸ್ವಲ್ಪ ಡಾರ್ಕ್ ಆಗಿದೆ. ಸೊ ಇವಾಗ ಕ್ರಿಯೇಟ್ ಮಾಡಿರುವಂಥ ಫೋಟೋ ಲೈಟಿಂಗ್ನ ಜೊತೆಯಲ್ಲಿ ಇರುವಂಥದ್ದು. ಸೊ ಇದೇ ಪ್ರಾಂಪ್ಟ್ ನಾವು ಇನ್ನೊಮ್ಮೆ ಆ್ಯಡ್ ಮಾಡಿದರೆ ಸೊ ಇನ್ನೂ ಸ್ವಲ್ಪ ಚೇಂಜಸ್ ಆಗಿ ಫೋಟೋ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಈ ಪ್ರಾಂಪ್ಟ್ ನಿಮಗೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ಟೆಕ್ಸ್ಟ್ ವಿತ್ ಲೈಟಿಂಗ್ ಡಿಸೈನ್ ಅಂತ ಆವಾಗಲೇ ನಾವು ಟೈಪ್ ಮಾಡಿದ್ವಿ. ಇನ್ ರೆಡ್ ಕಲರ್ ಅಂತ ಟೈಪ್ ಮಾಡೋಣ. ಇವಾಗ ಕಲರ್ ಚೇಂಜ್ ಮಾಡೋಣ, ರೆಡ್ ಕಲರ್. ಸೊ ನಾನು ಇವಾಗ ಇಲ್ಲಿ ಕಲರ್ ಚೇಂಜ್ ಮಾಡಿದ್ದೇನೆ, ನೋಡೋಣ. ಸೊ ChatGPT ನಮಗೆ ಯಾವ ರೀತಿ ಫೋಟೋ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ ನೋಡೋಣ. ಸೊ ನೋಡ್ಬೋದು ಇವಾಗ ನಮಗೆ ChatGPT ಕಲರ್ ಚೇಂಜ್ ಮಾಡಿ ಕೊಟ್ಟಿರುವಂಥದ್ದು. ಸೊ ಇದೇ ರೀತಿಯಲ್ಲಿ ಸೊ ಇದರಲ್ಲಿ ನಮಗೆ ಮೇನ್ ಇರುವಂಥದ್ದು ಪ್ರಾಂಪ್ಟ್. ಸೊ ನೀವು ಪ್ರಾಂಪ್ಟ್ ಯಾವ ರೀತಿ ಆ್ಯಡ್ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಫೋಟೋ ಹೇಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ.